ನರೇಂದ್ರ ದಾಮೋದರ ದಾಸ್ ಮೋದಿ. ರಾಜವಂಶದ ಕುಡಿಯಲ್ಲ, ವಿದೇಶಗಳ ಪದವಿ ಇರಲಿಲ್ಲ, ಸಿರಿವಂತರ ಮನೆಯಲ್ಲಿ ಹುಟ್ಟಿದವನಲ್ಲ, ತನ್ನ ಜಾತಿಯವನು ಅಂತ ಅಪ್ಪಿ ಮುದ್ದಾಡೋರಿರಲಿಲ್ಲ. ಆದರೂ ಈ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ನೆಹರೂರಂತೆ, ಇಂದಿರಾರಂತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಂತೆ, ವಾಜಪೇಯಿಯವರಂತೆ ಮೋದಿ ರಾಷ್ಟ್ರನಾಯಕನಾಗಿ ಬೆಳೆದ ಬಗೆಯಂತೂ ನೀವೇನೇ ಟೀಕೆ ಮಾಡಿ, ಸ್ವತಂತ್ರ ಭಾರತದ ಪೊಲಿಟಿಕಲ್ ಸೈನ್ಸ್ ಓದುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ವ್ಯಕ್ತಿಯಾಗಿ ಮೋದಿ ಬೆಳೆದ ಸೀಕ್ರೆಟ್ ಏನು? ಕನ್ನಡಿಗ ಪತ್ರಕರ್ತ ನಮ್ಮ ಮಣಿಪಾಲದ MV ಕಾಮತ್ ಸೇರಿದಂತೆ ದಿಗ್ಗಜ ಲೇಖಕರು ಬರೆದ ಪುಸ್ತಕಗಳಲ್ಲಿರೋ ಮೋದಿ ಅವರ ವ್ಯಕ್ತಿ, ವೃತ್ತಿ, ವೃತ್ತಾಂತವೇನು? ಇದು ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್ ಮಂಡೆಕೋಲು. ಜುಲೈ 1949 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಾದ್ಯಂತ ನಿಷೇಧವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಕೊಲೆಯ ಬಳಿಕ ಸಂಘವನ್ನು ಬ್ಯಾನ್ ಮಾಡಲಾಗಿತ್ತು. ಯಾವಾಗ ನಿಷೇಧವನ್ನು ಹಿಂಪಡೆಯಲಾಯಿತೋ ದೇಶದೆಲ್ಲೆಡೆಯ ಜೈಲಲ್ಲಿದ್ದ 20,000 ಕರಸೇವಕರು ರಿಲೀಸ್ ಆದರು. ಆ ಹೊತ್ತಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು ಅಂದರೆ ಸರಸಂಘ ಚಾಲಕರಾಗಿದ್ದವರು ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್. ಸಂಘವನ್ನು ಮಹಾರಾಷ್ಟ್ರದಂತೆ ದೇಶದ ಉಳಿದ ರಾಜ್ಯಗಳಲ್ಲೂ ಗಟ್ಟಿಯಾಗಿ ಕಟೆದು ನಿಲ್ಲಿಸಬೇಕೆಂದು ಅನ್ನಿಸಿತ್ತು ಅವರಿಗೆ. ಈ ಕಾರಣಕ್ಕೆ ಅವರು ಮಹಾರಾಷ್ಟ್ರದ ಹಲವು ಯುವಕರನ್ನು ಸಂಘದ ಕೆಲಸಕ್ಕಾಗಿ ದೇಶದ ಉಳಿದ ಭಾಗಗಳಿಗೆ ಕಳಿಸುವ ನಿರ್ಧಾರಕ್ಕೆ ಬಂದರು. ಅಂತಹ ಒಬ್ಬ ಯುವಕನೇ ಲಕ್ಷ್ಮಣರಾವ್ ಇನಾಮದಾರ್. ಪುಣೆಯ ಕಟಾವ್ ಗ್ರಾಮದಲ್ಲಿ ಹುಟ್ಟಿದ ಇನಾಮದಾರ್ ಕಾನೂನು ಪದವಿ ಓದಿದವರು. ಹಾಗಾಗಿ ಗುಜರಾತ್ನಲ್ಲಿ ಸಂಘದ ಕೆಲಸ ಶುರು ಮಾಡಿದಾಗ ಅಲ್ಲಿನ ಜನ ಅವರನ್ನು ವಕೀಲ್ ಸಾಬ್ ಅಂತ ಕರೆಯತೊಡಗಿದ್ರು. ಗುಜರಾತ್ನ ಮೆಹಸಾಣ ಜಿಲ್ಲೆಯ ಸಮೀಪ ಇರೋ ಒಂದು ಪುಟ್ಟ ಪಟ್ಟಣ ವಡ್ನಗರ್. ಅಲ್ಲೊಬ್ಬರು ಶಿಕ್ಷಕರಿದ್ದರು, ಬಾಬುಭಾಯ್ ನಾಯ್ಕ್. ಅವರು 1944ರಲ್ಲೇ ಮೆಹಸಾಣದಲ್ಲಿ ಸಂಘದ ಶಾಖೆಯನ್ನು ಆರಂಭಿಸಿದರು. 1949ರಲ್ಲಿ ಬ್ಯಾನ್ ತೆರವಾದ ಬಳಿಕ ಮತ್ತೆ ಶಾಖೆಯನ್ನು ಮುಂದುವರಿಸಿದರು. 1958ರಲ್ಲಿ ಪ್ರಾಂತ ಪ್ರಚಾರಕ್ ಲಕ್ಷ್ಮಣರಾವ್ ಇನಾಮದಾರ್ ವಡ್ನಗರ್ ತಲುಪಿದರು. ಆ ಸಂದರ್ಭದಲ್ಲಿ ಒಂದು ವಿಶೇಷ ಶಾಖೆಯನ್ನು ಆಯೋಜಿಸಲಾಗಿತ್ತು. ಆ ದಿನ ವಡ್ನಗರದಲ್ಲಿ ಇನಾಮದಾರ್ ಬಾಲ ಸ್ವಯಂ ಸೇವಕರಿಗೆ ಪ್ರತಿಜ್ಞಾ ಬೋಧನೆಯನ್ನು ಮಾಡುವವರಿದ್ದರು. ವಕೀಲ್ ಸಾಬ್ ಹೀಗೆ ಶಪಥ ಪ್ರದಾನಗೈಯುತ್ತಿರುವಾಗ 2ನೇ ಪಂಕ್ತಿಯಲ್ಲಿದ್ದದ್ದು ಒಬ್ಬ 8 ವರ್ಷದ ಹುಡುಗ. ಆ ಹುಡುಗನ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ. ಮೋದಿ ಅನ್ನೋದು ಸಾಮಾನ್ಯವಾಗಿ ರಾಜಸ್ಥಾನದ ಮಾರ್ವಾಡಿಗಳಲ್ಲಿ ಕಂಡುಬರುವ ಉಪನಾಮ. ಆ ಸರ್ನೇಮ್ನಲ್ಲಿ ಹಲವು ಉದ್ಯಮಿಗಳಿದ್ದಾರೆ. ಇಂಥ ಸರ್ನೇಮ್ ನರೇಂದ್ರ ದಾಮೋದರ ದಾಸ್ ಅವರ ಕುಟುಂಬಕ್ಕೆ ಬಂದದ್ದು ಹೇಗೆ? ಇದನ್ನು ಹುಡುಕ್ತಾ ಹೋದಾಗ ಶತಮಾನಗಳ ಹಿಂದಿನ ಒಂದು ವಲಸೆಯ ಬಗ್ಗೆ ತಿಳಿದು ಬರುತ್ತೆ. ಮೋದಿಯವರ ಕುಟುಂಬ ಮೂಲತಃ ಎಣ್ಣೆ ತೆಗೆಯುವ ಮತ್ತು ಅದನ್ನು ವ್ಯಾಪಾರ ಮಾಡುವ ಕುಲವೃತ್ತಿ ಇದ್ದವರು. ಇವರು 200 ವರ್ಷಗಳ ಹಿಂದೆಯೇ ಬಿಹಾರದಿಂದ ಗುಜರಾತ್ಗೆ ಬಂದು ನೆಲೆಸಿದವರು ಅಂತ ಒಂದು ಅಧ್ಯಯನ ಹೇಳುತ್ತೆ. ಗರೀಬಿ ಕ್ಯಾ ಹೋತಿ ಹೈ वो मैं जी करके आया हूं. ये आपका बेटा समझता है कि गरीबी जात पात पंथ कुछ नहीं देखती. ನರೇಂದ್ರ ಮೋದಿ ಅವರ ಮೂಲ ಕುಟುಂಬ ಗುಜರಾತ್ನ ಬನಸ್ಕಾಂತ ಜಿಲ್ಲೆಯ ನವದೋತ್ರಾ ಗ್ರಾಮದಲ್ಲಿ ನೆಲೆಸಿತ್ತು. ಅದು ರಾಜಸ್ಥಾನದ ಗಡಿಯಲ್ಲಿರೋ ಹಳ್ಳಿ. ಮೋದಿ ಅವರ ಮುತ್ತಜ್ಜ ಮಗನ್ ಲಾಲ್ ರಾಂಚೋಡ್ ದಾಸ್ ವಡ್ನಗರಕ್ಕೆ ಬಂದು ಕಿರಾಣಿ ಅಂಗಡಿ ವ್ಯಾಪಾರ ಮಾಡ್ತಾ ಬದುಕುತ್ತಿದ್ದರು. ನರೇಂದ್ರ ಮೋದಿ ಅವರ ತಂದೆ ದಾಮೋದರ ದಾಸ್ ಇದೇ ರಾಂಚೋಡ್ ದಾಸ್ ಅವರ ಮೊಮ್ಮಗ. ಈ ದಾಮೋದರ ದಾಸ್ಗೆ 5 ಸೋದರರು. ಓರ್ವ ಸೋದರ ನರಸಿಂಗ್ ಬಾಯ್ ವಡ್ನಗರದ ರೈಲು ನಿಲ್ದಾಣದಲ್ಲಿ ರೈಲ್ವೆ ಇಲಾಖೆಯ ಪರ್ಮಿಟ್ ಪಡೆದು ಕ್ಯಾಂಟೀನ್ ನಡೆಸ್ತಿದ್ರು. ರೈಲು ನಿಲ್ದಾಣದ ಎದುರು ದಾಮೋದರ ದಾಸ್ ಮತ್ತು ಅಲ್ಲೇ ಸಮೀಪದ ಬಸ್ ನಿಲ್ದಾಣದಲ್ಲಿ ಮತ್ತೊಬ್ಬ ಸೋದರ ನರೋತ್ತಮ್ ಭಾಯ್ ಕೂಡ ಟೀ ಶಾಪ್ಗಳನ್ನು ನಡೆಸ್ತಿದ್ರು. ಮತ್ತೊಬ್ಬ ಸೋದರ ಜಗ್ಜೀವ್ ಇದೇ ಟೀ ಅಂಗಡಿಗಳ ಪಕ್ಕ ಬಜ್ಜಿ ಮಾರುತ್ತಿದ್ರು. ಇನ್ನಿಬ್ಬರು ಸೋದರರು ದರ್ಬಾರ್ನಲ್ಲಿ ಶಿಕ್ಷಕರಾಗಿದ್ದರು. ದಾಮೋದರ ದಾಸ್ ಅವರ 3ನೇ ಮಗುವೆ ನರೇಂದ್ರ. 1950ರ ಸೆಪ್ಟೆಂಬರ್ 17ರಂದು ಬೆಳಗ್ಗೆ 11 ಗಂಟೆಗೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರಂತೆ. ತಂದೆ ಮಗನನ್ನ ಪ್ರೀತಿಯಿಂದ ಕುಮಾರ ಅಂತ ಕರೆದಿದ್ರು. ಕುಮಾರ ವಡ್ನಗರದಲ್ಲೇ ಇರೋ ಭಗವತಾಚಾರ್ಯ ನಾರಾಯಣಾಚಾರ್ಯ ಶಾಲೆಗೆ ಸೇರಿದ್ರು. ಆಗಲೇ ಈ ಪುಟ್ಟ ಬಾಲಕನಿಗೆ ವಿವಿಧ ವಿಷಯಗಳ ಕುರಿತ ಚರ್ಚೆಗಳಲ್ಲಿ ಆಸಕ್ತಿ. ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದ, ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದ. ಅಲ್ಲೇ ಸಮೀಪ ಲೈಬ್ರರಿ ಇದ್ದ ಕಾರಣ ಓದಿನಲ್ಲಿ ಅಪಾರ ಆಸಕ್ತಿ ಬೆಳೆಸಿದ್ದ. नाटक था उसमें उनका बहुत बड़ा रोल था और ये रोल आज भी स्कूल वाले याद करते हैं. BN हाई स्कूल में पढ़ते थे उस टाइम पर. बाकी तो उनका जीवन है ना एकदम सीधा साधा था.
संघ की शाखा लगाते थे रोज शाम को। दरबार का हमारी जो पुरानी स्कूल थी वहाँ का मैदान था, वहाँ पर सब बच्चे थे, खेलते थे और नई नई बातों की चर्चा करते थे। ವಡ್ನಗರದ ರೈಲ್ವೆ ಸ್ಟೇಷನ್ಗೆ ಆಗ 6 ಗೇಟ್ಗಳಿದ್ದವು. ಒಂದು ಗೇಟ್ನಲ್ಲಿ ಮೋದಿಯವರ ತಂದೆಯ ಟೀ ಶಾಪ್ ಇದ್ದರೆ 3 ಗೇಟ್ಗಳಲ್ಲಿ ಮುಸ್ಲಿಮರ ಟೀ ಅಂಗಡಿಗಳಿದ್ದವು. ಅದರಲ್ಲೊಂದು ಬಾಬುಭಾಯಿ ಅಮೀರ್ ಭಾಯಿ ಖಾನ್ ಅಥವಾ ಬಾಬು ಚಾಚಾನ ಗೂಡಂಗಡಿ. ಈ ಬಾಬು ಚಾಚಾ ಮೋದಿಯವರಿಗೆ ಆಪ್ತರಾಗಿದ್ದವರು. ಬಾಬು ಚಾಚಾ ಈಗಲೂ ಮೋದಿಯವರನ್ನು ನೆನಪಿಸಿಕೊಳ್ಳುವರು, ಶ್ರಮಜೀವಿ ವಿನಯವಂತ ಹುಡುಗ ಅಂತ. ದಿನ ಬೆಳಗ್ಗೆ ಪುಟ್ಟ ಬಾಲಕ ಮೋದಿ ತಂದೆಯ ಅಂಗಡಿಗೆ ಹೋಗುವರು. ತಂದೆ ಗೂಡಂಗಡಿಯ ಒಳಗೆ ಟೀ ಮಾಡ್ತಿದ್ರೆ ಮಗ ಒಂದು ಅಲ್ಯೂಮಿನಿಯಂ ಕೆಟಲ್ ಹಿಡಿದು ಸ್ಟೇಷನ್ನಲ್ಲಿ ನಿಂತ ರೈಲು ಡಬ್ಬಗಳ ಕಿಟಕಿ ಬಳಿ ಹೋಗಿ ಟೀ ಸೇಲ್ ಮಾಡುವರು. ಆಗ ಮಣ್ಣಿನ ಮಡಕೆ ಅಂತ ಲೋಟ, 1 ಕಪ್ ಸ್ಪೆಷಲ್ ಟೀಗಿದ್ದುದು 2 ಆಣೆ, ಚಾಲು ಚಾಯ್ ಅಂದರೆ ನಾರ್ಮಲ್ ಟೀಗಿದ್ದುದು 1 ಆಣೆ, 1 ಆಣೆ ಅಂದರೆ 6 ಪೈಸೆ. ಬೆಳಗ್ಗೆ ಶಾಲೆಯ ಬೆಲ್ ರಿಂಗ್ ಆಗುತ್ತಿದ್ದಂತೆ ಮೋದಿ ಬ್ಯಾಗ್ ಹಿಡಿದು ಓಡುತ್ತಿದ್ರು. मैं भी एक सामान्य परिवार से हूँ. मेरे जीवन में मेरे माँ बाप का बहुत बड़ा रोल रहा है. अब जब हम छोटे थे तो हमारा गुजारा करने के लिए अड़ोस पड़ोस के घरों में बर्तन साफ करना, पानी भरना, मजदूरी करना. आप कल्पना कर सकते हैं कि एक माँ ने अपने बच्चों को बड़ा करने के लिए कितना कष्ट उठाया. ಮೊದಲು ತಂದೆಯಂತೆಯೇ ದೊಡ್ಡ ಟೀ ವ್ಯಾಪಾರಿಯಾಗಬೇಕೆಂದುಕೊಂಡಿದ್ರು. ನಂತರ ರೈಲು ಡಬ್ಬಗಳಲ್ಲಿ ಬಂದು ಹೋಗೋ ದೇಶಕ್ಕಾಗಿ ಹೋರಾಡೋ ಸೈನಿಕರಂತೆ ತಾನೂ ಸೇನೆಗೆ ಸೇರಬೇಕೆಂದುಕೊಂಡ್ರು. ಅದಕ್ಕಾಗಿ ಜಾಮ್ನಗರದಲ್ಲಿರೋ ಸೈನಿಕ ಶಾಲೆಗೆ ಸೇರಲು ಪ್ರಯತ್ನಿಸಿದ್ರು. ಆದರೆ ಹಣದ ಅಡಚಣೆಯಿಂದ ಅದೂ ಕೈಗೂಡಲಿಲ್ಲ. ಬದಲಿಗೆ NCCಗೆ ಸೇರಿದ್ರು. ಅಲ್ಲೇ ಬದುಕಿಗೊಂದು ಶಿಸ್ತು ಸಿಕ್ಕಿತ್ತು. ಮುಂದೆ ಸನ್ಯಾಸಿಯಾಗಬೇಕೆಂದುಕೊಂಡ್ರು. ಮನೆ ಬಿಟ್ಟರು. ಆಗ ಅವರಿಗೆ ಕೇವಲ 18 ವರ್ಷ. ಪಶ್ಚಿಮ ಬಂಗಾಳದಲ್ಲಿರೋ ಬೇಲೂರಿನ ಶ್ರೀ ರಾಮಕೃಷ್ಣ ಆಶ್ರಮ ಸೇರಲು ಹೋದರು. ಆದರೆ ಸನ್ಯಾಸಿಯಾಗಲು ಆಗಲಿಲ್ಲ. ಉತ್ತರ ಭಾರತಕ್ಕೆ, ಹಿಮಾಲಯದ ತಪ್ಪಲಿನ ರಾಜ್ಯಗಳಿಗೆ ಸುತ್ತಾಡಿದ್ರು. ಸಾಧು ಸಂತರ ಜೊತೆ ಒಡನಾಡಿದ್ರು. ಆ ಸಾಧುಗಳು, ಮಗ ಸನ್ಯಾಸಿಯಾಗೋದು ಮುಖ್ಯ ಅಲ್ಲ, ದೇಶ ಸೇವೆ ಮಾಡೋದು ಮುಖ್ಯ ಅಂದರು. ಹಾಗೆ 2 ವರ್ಷಗಳ ಬಳಿಕ ತವರಿಗೆ ಮರಳಿದ್ರು. ವಕೀಲ್ ಸಾಬರು ಮೋದಿಯವರನ್ನು ಮತ್ತೆ ಕೇಶವ ಭವನಕ್ಕೆ ಕರೆಸಿಕೊಂಡ್ರು. ಅದೊಂದು ಪುಟ್ಟ ಆಫೀಸ್, ಅಡುಗೆ ಕೋಣೆಗಿಂತಲೂ ಚಿಕ್ಕದು. ಅಲ್ಲೇ ಮೋದಿಯ ವಾಸ. ಪತ್ರಕರ್ತ MV ಕಾಮತ್ ಬಳಿ ಹೇಳಿಕೊಂಡಂತೆ ಆಗ ಅಲ್ಲಿ 10-12 ಜನ ವಾಸಿಸ್ತಿದ್ರು. ಮೋದಿ ಅವರಿಗೆ ಶುಚಿತ್ವದ ಕೆಲಸವೂ ಇತ್ತು. ಎಲ್ಲರಿಗೂ ತಿಂಡಿ ಊಟ ಮಾಡಿಕೊಡಬೇಕಿತ್ತು. ವಕೀಲ್ ಸಾಬರ ಬಟ್ಟೆ ಬರೆಗಳನ್ನು ಕ್ಲೀನ್ ಮಾಡಬೇಕಿತ್ತು. ಇವೆಲ್ಲದರ ಜೊತೆಗೆ ಸಂಘದ ಕಚೇರಿ ಕೆಲಸವನ್ನೂ ಮಾಡಬೇಕಿತ್ತು. ಮುಂದೆ ಎಮರ್ಜೆನ್ಸಿ ಬಂದಾಗ ಮೋದಿಯವರ ನಿಜದ ತಾಕತ್ತು ಸಂಘದ ಎಲ್ಲರಿಗೂ ಅರಿವಾಯಿತು. ಮೋದಿ ಗುಜರಾತ್ನ ಎಲ್ಲೆಡೆ ಸಂಚರಿಸಿದ್ರು. ಕರಪತ್ರಗಳನ್ನು ಮುದ್ರಿಸಿ ಹಂಚಿದ್ರು. ಎಮರ್ಜೆನ್ಸಿ ಉದ್ದಕ್ಕೂ ಅವರು ವೇಷ ಬರೆಸಿ ಓಡಾಡಿದ್ರು. ಸರ್ದಾರ್ ಆದರೂ, ಸ್ವಾಮೀಜಿ ಆದರೂ ಪೊಲೀಸರ ಕೈಗೆ ಸಿಗದಂತೆ ಸಂಘದ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ರು. ಎಮರ್ಜೆನ್ಸಿ ತೆರವಾಗಿ ಎಲೆಕ್ಷನ್ ಘೋಷಣೆ ಆದಾಗ ಜನಸಂಘ ರಚನೆ ಆಯಿತು. ಮೋದಿಯವರ ಹೊಣೆಗಾರಿಕೆಯೂ ಹೆಚ್ಚಾಯಿತು. ಈ ಹೊತ್ತಲ್ಲಿ ಮೋದಿಯವರು ನೇರವಾಗಿ ರಾಜಕಾರಣಿಗಳ ಸಂಪರ್ಕಕ್ಕೆ ಬಂದರು. 1980ರಲ್ಲಿ ಜನಸಂಘವೂ ಹೋಗಿ ಭಾರತೀಯ ಜನತಾ ಪಕ್ಷವೆಂಬ ಹೊಸ ಪಕ್ಷ ರಚನೆಯಾಯಿತು. ಆಗಲೂ ಗುಜರಾತ್ನಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿತ್ತು. ಗುಜರಾತ್ನಲ್ಲಿ ಒಂದೊಂದೇ ಚಳವಳಿಗಳು, ಸಂಘರ್ಷಗಳು ಹುಟ್ಟಿಕೊಂಡವು. 1985ರಿಂದ 86ರಲ್ಲಿ ಅದು ತಾರಕಕ್ಕೇರಿತ್ತು. ಬಿಜೆಪಿ ಮೋದಿಯವರನ್ನ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಿ ದೆಹಲಿಗೆ ಕರೆಸಿಕೊಂಡಿತ್ತು. 4 ರಾಜ್ಯಗಳ ಉಸ್ತುವಾರಿಯೂ ಸಿಕ್ಕಿತ್ತು. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಹರಿಯಾಣ ಮತ್ತು ಚಂಡೀಗಢ. ಆ ಕಾಲದಲ್ಲಿ ನಡೆದ ಎಲೆಕ್ಷನ್ಗಳಲ್ಲಿ ಈ 4 ರಾಜ್ಯಗಳಲ್ಲಿ ಬಿಜೆಪಿ ಗಣನೀಯ ಸಾಧನೆ ತೋರಿತ್ತು. 1990ರ ಕಾಲದಲ್ಲೇ ಮೋದಿ ಮುಂದೊಂದು ದಿನ ಪ್ರಧಾನಿಯಾಗುತ್ತಾರೆ ಎಂಬ ಭವಿಷ್ಯವಾಣಿ ಕೇಳಿಬಂದಿತ್ತು. ಅದನ್ನು ಬೇರಾರು ಹೇಳಿದ್ದಲ್ಲ, ದೊಡ್ಡ ಉದ್ಯಮಿ ಧೀರುಭಾಯಿ ಅಂಬಾನಿ ಅವರೇ ಹೇಳಿತ್ತು. ಆಗ ಮೋದಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು. ಮೋದಿ ಅವರ ಜೊತೆಗೆ ಮೊದಲ ಭೇಟಿಯ ನಂತರ ಧೀರುಭಾಯಿ ಅಂಬಾನಿ ಅವರು, ಇವರು ಓಡುವ ಕುದುರೆ, ಸರಿಯಾದ ಹೊತ್ತಲ್ಲಿ ಲೀಡರ್ ಆಗಿದ್ದೀರಿ, ಮುಂದೊಂದು ದಿನ ಪ್ರಧಾನಿ ಆಗ್ತೀರಿ ಎಂದಿದ್ರು. जब मैं राजनीति में नहीं था तब भी जब यहाँ आता था, कई बार आया, लेकिन लग रहा था कि हाँ कुछ करना चाहिए, होना चाहिए. लेकिन पता नहीं, शायद भोले बाबा ने तय किया होगा, बेटे बातें बहुत करते हो, आओ इधर करके दिखाओ.
1970ರಿಂದ ತೊಡಗಿ 2024ರವರೆಗಿನ ರಾಮಭಕ್ತ ಮೋದಿಯ ನೀವೆಂದೂ ಕೇಳಿರದ ಕಥೆಯನ್ನು ಕೇಳಲು ನಾವು ದೇಶದ ಹಳ್ಳಿಗಳಲ್ಲಿ ನಡೆಯುತ್ತಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯತ್ತ ನೋಡಬೇಕು. ಆಗ ಅವರು ಒಬ್ಬ ಸಾಮಾನ್ಯ ಸ್ವಯಂ ಸೇವಕರಾಗಿದ್ದರು. ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಹೀಗೆ, ಹೇ ಪರಮವತ್ಸಲೆಯಾದ ಮಾತೃಭೂಮಿ, ನಿನಗೆ ನಮನಗಳು. ನೀವು ಹಿಂದೂ ಭೂಮಿಯಲ್ಲಿ ನನ್ನ ಸಂತೋಷವನ್ನು ಹೆಚ್ಚಿಸಿದ್ದೀರಿ. ನಿಮ್ಮ ಕೆಲಸಕ್ಕಾಗಿ ನಾನು ಕಟಿಬದ್ಧನಾಗಿದ್ದೇನೆ. ಆ ಕಾರ್ಯವನ್ನು ಪೂರ್ಣಗೊಳಿಸಲು ನನಗೆ ಆಶೀರ್ವಾದ ಮಾಡು ಅನ್ನೋ ಹಾಡಿದು. ಇಂಥ ರಾಮಭಕ್ತ ಮೋದಿ ಅಯೋಧ್ಯೆಗೆ ಮೊದಲ ಸಾರಿ ಹೋದದ್ದು 1970ರಲ್ಲಿ, ಅಂದರೆ 55 ವರ್ಷಗಳ ಹಿಂದೆ. 1970ರಿಂದ ಅವರು ರಾಮಮಂದಿರ ಚಳವಳಿಯ ಹೆದ್ದರಿಯಲ್ಲಿ ಸೇರಿಕೊಂಡಿದ್ದರು. ಆಗ ದೇಶಾದ್ಯಂತ ಶಿಲಾಪೂಜನ, ಜ್ಯೋತಿಯಾತ್ರೆ ಇತ್ಯಾದಿಗಳ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ರಾಮಮಂದಿರ ಚಳವಳಿಯನ್ನು ಜನರ ಮನಸ್ಸಲ್ಲಿ ನೆಲೆಯೂರಿಸಲು ಪ್ರಯತ್ನಿಸುತ್ತಿದ್ದ ಹೊತ್ತು, ಹಳ್ಳಿಗಳಿಗೆ ಕಾರ್ಯಕರ್ತರು ತೆರಳಿ ಜನರಲ್ಲಿ ರಾಮನ ಸ್ಮೃತಿಯನ್ನು ಬಡಿದೆಚ್ಚರಿಸುತ್ತಿದ್ದ ಸಮಯ. ಆಗಲೇ ನರೇಂದ್ರ ಮೋದಿ ಗುಜರಾತ್ನ ಹಳ್ಳಿಗಳಿಗೆ ಸುತ್ತಿದ್ರು. ಮೋದಿಯವರು ತಮ್ಮ ತಂಡದ ಜೊತೆ ಸೇರಿ 9,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ತಿರುಗಾಡಿದ್ರು. ಪ್ರತಿ ಹಳ್ಳಿಯ ಮೂಲೆ ಸುತ್ತಾಡಿ 55 ಲಕ್ಷ ಗ್ರಾಮಸ್ಥರನ್ನ ರಾಮಸೇವೆಗೆ ಸಮರ್ಪಿತಗೊಳಿಸುವ ಯಜ್ಞವನ್ನು ಆರಂಭಿಸಿದ್ರು. सियावर रामचंद्र की, सियावर रामचंद्र की, सियावर रामचंद्र की, भारत माता की, भारत माता की, भारत माता की. ಜುಲೈ 31, 2003 ಆ ದಿನ ನಸುಕಿನ ಜಾವ ಇಡೀ ರಾಮ ಮಂದಿರ ಹೋರಾಟದ ಸೂತ್ರಧಾರನಂತಿದ್ದ ಶ್ರೀರಾಮಚಂದ್ರ ಪರಮಹಂಸರು ಕಾಲವಾಗಿದ್ದರು. ಸರಯೂ ನದಿಯ ದಡದಲ್ಲಿ ಪರಮಹಂಸರ ಚಿತೆ ಉರಿಯುತ್ತಿತ್ತು. ದೇಶದ ಪ್ರಧಾನಿಯಾಗಿದ್ದ ವಾಜಪೇಯಿ, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ದೇಶದುದ್ದಗಲದ ಸಾಧು ಸಂತರು ಅಲ್ಲಿ ಉಪಸ್ಥಿತರಿದ್ದರು. ಆಗ ವಾಜಪೇಯಿಯವರೊಂದು ಭಾಷಣ ಮಾಡಿದರು. ನಾನು ಇರುತ್ತೇನೋ ಇಲ್ಲವೋ, ಆದರೆ ನಮ್ಮ ಪಕ್ಷದಲ್ಲೇ ಒಬ್ಬ ಮಹಾಪುರುಷ ಬರುತ್ತಾರೆ, ಅವರೇ ರಾಮ ಜನ್ಮಭೂಮಿಯ ಮಂದಿರವನ್ನು ನಿರ್ಮಿಸುತ್ತಾರೆ ಎಂದು. अटल बिहारी वाजपेयी का ये पहला भाषण था. सरयू के पावन तट पर परमहंस की जलती हुई चिता के बीच उन्होंने कहा था, मैं रहूं या न रहूं, लेकिन हमारी ही पार्टी का एक महापुरुष आएगा जो राम जन्म मंदिर का निर्माण करेगा. ಆಗ ವಾಜಪೇಯಿ ಕಣ್ಣೆದುರು ನರೇಂದ್ರ ಮೋದಿಯವರಿದ್ದರೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಆಗ ಮೋದಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಇದ್ದವರಷ್ಟೇ. ಅವರು ರಾಮ ಜನ್ಮಭೂಮಿಯ ಚಳವಳಿ ಸಾಧು ಸಂತರಿಂದ ಸಂಘರ್ಷದ ಕಾವು ಪಡೆದ ಕಾಲದಿಂದಲೇ ಅಲ್ಲಿದ್ದವರು, ಅಯೋಧ್ಯೆಯಲ್ಲಿದ್ದರು. ಅಂದೇ ಅವರು ರಾಮನ ಅನನ್ಯ ಭಕ್ತರಾಗಿದ್ದರು. 30 ವರ್ಷಗಳ ಹಿಂದಿನ ಕಥೆ ಇದು. ರಾಮನನ್ನು ಆದರ್ಶವಾಗಿ ಕಾಣುವ ಮೋದಿ ಒಂದು ದೃಢವಾದ ಸಂಕಲ್ಪ ಶಕ್ತಿಯ ಸೂತ್ರಧಾರನಾದ ಕಥೆ ಇದು. ಆಗ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಅಯೋಧ್ಯೆಗೆ ಹೋದಾಗ ರಾಮ ಟೆಂಟ್ನಲ್ಲಿದ್ದ. ಶತಮಾನಗಳ ಸಂಘರ್ಷ, ಪ್ರತಿಕ್ಷಣವೂ ನಡೆಯುತ್ತಿದ್ದ ಯುದ್ಧ ಅವರಲ್ಲಿ ನೋವುಂಟು ಮಾಡಿತ್ತು. ಆದರೆ ದಣಿದಿರಲಿಲ್ಲ, ದಣಿಯುವುದೂ ಇಲ್ಲ ಬಿಡಿ. ಆ ದಿನ ಅವರು ಇತರ ನಾಯಕರ ಜೊತೆ ಟೆಂಟ್ನೊಳಗೆ ಪುಟ್ಟ ಆಸನದಲ್ಲಿ ವಿರಾಜಮಾನವಾಗಿದ್ದ ರಾಮನ ಮೂರ್ತಿ ಎದುರು ತುಂಬ ಹೊತ್ತು ನಿಂತಿದ್ರು. ರಾಮನ ದರ್ಶನ ಪಡೆದ ನಾಯಕರೆಲ್ಲ ಹೊರಬಂದರು. ಮೋದಿ ಮಾತ್ರ ಇನ್ನೂ ಅದೇ ರಾಮನ ಮೂರ್ತಿ ಎದುರು ಕೈ ಮುಗಿದು ವಿನಮ್ರವಾಗಿ ನಿಂತಿದ್ರು ತುಂಬ ಹೊತ್ತು. ಇದು ರಾಮಲಲ್ಲಾನ ದರ್ಶನ ಪಡೆಯುತ್ತಿರುವ ನರೇಂದ್ರ ಮೋದಿಯ ಆ ದಿನದ ಫೋಟೋ. ಆಗ ಮೋದಿಯವರ ಮನಸ್ಸಲ್ಲಿ ರೋಷದ ಕಟ್ಟೆಯೊಡೆದಿತ್ತು. ಆ ರೋಷ ಹೊರಗೆ ತೋರುತ್ತಿರಲಿಲ್ಲ. ಹೃದಯದಲ್ಲಿ ವಿರಾಜಮಾನವಾಗಿದ್ದ ರಾಮ ತನ್ನದೇ ಜನ್ಮಭೂಮಿಯಲ್ಲಿ ಟೆಂಟ್ನಲ್ಲಿದ್ದುದು ಅವರನ್ನು ಇನ್ನಷ್ಟು ದುಃಖಕ್ಕೆ ಕಾರಣವಾಗಿತ್ತು. ಆಗಲೇ ಅವರೊಂದು ಶಪಥಗೈದದ್ದು, कोई सरकार या न्यायालय हमको रोक नहीं सकती, नहीं सकती, नहीं सकती. ಓ ರಾಮ, ರಾಜೀವ ಲೋಚನ, ನನ್ನ ಹೃದಯ ಸಾಮ್ರಾಟ, ಭವ್ಯ ಭಾರತದ ಪರಮ ಆದರ್ಶಗಳ ಸಾಕಾರ ಮೂರ್ತಿ, ನಿನ್ನನ್ನು ಇನ್ನು ಭವ್ಯ ಮಂದಿರದಲ್ಲಿ ನೋಡುವ ಹಾದಿ ಸುಗಮವಾಗದೆ ಇಲ್ಲಿಗೆ ಎಂದು ಕಾಲಿಡಲಾರೆ ಅಂತ. ಮಂದಿರ ನಿರ್ಮಾಣದ ಹಾದಿ ಸುಗಮವಾದಾಗಲಷ್ಟೇ ನಾನು ಮತ್ತೆ ಅಯೋಧ್ಯೆಗೆ ಕಾಲಿಡುತ್ತೇನೆ ಎಂದು.
ಮತ್ತು ಅದು ಹಾಗೆಯೇ ಆಯಿತು ಕೂಡ. जन्मभूमि मंदिर परज राम जन्मभूमि बनशे राम जन्म स्थान परज राम जन्मभूमि मंदिर बन दुनिया ने कोई ताकत राम मंदिर बनता अटका नहीं. 1990 ಸೆಪ್ಟೆಂಬರ್ 25 ಸೋಮನಾಥನ ರಥಬೀದಿಯಲ್ಲಿ ಆ ರಥ ನಿಂತಿತ್ತು. ಟೊಯೋಟಾ ಟ್ರಕ್ಕನ್ನೇ ರಥವಾಗಿ ಟಾಪಲ್ಲಿ ವೇದಿಕೆಯಂತೆ ಕಟ್ಟಿದ ತೇರು. ಅದರ ಮೂತಿಯಲ್ಲಿ ದೊಡ್ಡದಾದ ಕಮಲದ ಚಿಹ್ನೆ ಇತ್ತು. ಎರಡೂ ಬದಿಗೆ ಗರ್ಜಿಸುವಂತಹ ಸಿಂಹಗಳ ಚಿತ್ರಗಳಿದ್ದವು, ಹಿಂದೂಗಳ ಗರ್ಜನೆಯನ್ನು ಬಿಂಬಿಸುವಂತೆ. ಆಗ ತಾನೇ ದೂರದರ್ಶನದಲ್ಲಿ ಪ್ರಸಾರವಾಗಿ ಜನಮನ ಮುಟ್ಟಿದ್ದ ರಮಾನಂದ ಸಾಗರರ ರಾಮಾಯಣದ ಸೀರಿಯಲ್ನ ವೈಭವವನ್ನೇ ನೆನಪಿಸುವಂತೆ ರಥದ ಸುತ್ತ ಚಿತ್ರಗಳನ್ನು ಕಟ್ಟಲಾಗಿತ್ತು. ಮುಂದೆ 30 ದಿನಗಳ ಕಾಲ ಭಾರತದ ಹಳ್ಳಿಗಳಿಗೆ ಸುತ್ತುವುದಿತ್ತು ಆ ರಥ. ಗುಜರಾತ್ನ ಸೌರಾಷ್ಟ್ರ ಸೀಮೆಯಲ್ಲಿ ಮುಂಗಾರು ಮುಗಿದು ಚಳಿಗಾಲ ಶುರುವಾಗುವ ಹೊತ್ತು. ದೇಶದ ರಾಜಕೀಯವು ಅಂತಹುದೊಂದು ಸಂಕ್ರಮಣಾವಸ್ಥೆಗೆ ಸಾಕ್ಷಿಯಾಗುತ್ತಿತ್ತು. ಯಾಕೆಂದರೆ ಈ ರಥ ಮುಂದಿನ 30 ದಿನ ದೇಶದ ಮೂಲೆ ಮೂಲೆಗೆ ಸಂಚರಿಸಿದ ಬಳಿಕ ಭಾರತ ಹಿಂದಿನಂತಿರಲಿಲ್ಲ. ದೇಶದ ರಾಜಕೀಯವೂ ಹಿಂದಿನಂತಿರಲಿಲ್ಲ. ಯಾತ್ರೆಗಳಿಗೆ, ಪ್ರಚಾರಗಳಿಗೆ, ಸಮಾರಂಭಗಳಿಗೆ ಅಷ್ಟೇ ಏಕೆ ಭಾರತದ ರಾಜಕಾರಣಕ್ಕೆ ಹೊಸ ಪರಿಕಲ್ಪನೆಯನ್ನು ಮುಂದಿಟ್ಟಿತ್ತು ಈ ರಥಯಾತ್ರೆ. ಈ ಘಟನೆಯನ್ನು ಹೇಳದೆ ಬಿಟ್ಟರೆ ಸ್ವಾತಂತ್ರ್ಯ ನಂತರದ ಭಾರತದ ರಾಜಕೀಯ ಚರಿತ್ರೆ ಪೂರ್ಣಗೊಳ್ಳುವುದಿಲ್ಲ. ಭಾರತದ ರಾಜಕಾರಣದ ಇತಿಹಾಸವನ್ನು ಬರೆಯುವಾಗ ಅಯೋಧ್ಯೆಯ ರಾಮಮಂದಿರ ಹೋರಾಟದ ಅಧ್ಯಾಯವನ್ನು ಹೇಗೆ ಮರೆಯಲಿಕ್ಕಾಗುವುದಿಲ್ಲವೋ, ಈ ಹೋರಾಟದ ಪ್ರಮುಖ ಭಾಗ ಅಡ್ವಾಣಿ ರಥಯಾತ್ರೆಯನ್ನು ಕೂಡ ಇದರಿಂದ ಸ್ಕಿಪ್ ಮಾಡಲಾಗುವುದಿಲ್ಲ. ಗುಜರಾತ್ನ ಸೋಮನಾಥದಲ್ಲಿ ಆ ದಿನ ಜನ ಕಿಕ್ಕಿರಿದು ನೆರೆದಿದ್ರು. ದೇಶದ ರಾಜಕೀಯ ಚರಿತ್ರೆಯನ್ನೇ ಬದಲಿಸುವಂತಹ ಒಂದು ಯಾತ್ರೆಗೆ ಜನ ಸಾಕ್ಷಿಯಾಗುತ್ತಿದ್ರು. ತೇರು ಚಲಿಸಿತ್ತು, ಇಡೀ ದೇಶದಲ್ಲಿ ಧೂಳೆಬ್ಬಿಸಲು. ಸಾರಥಿಯಾಗಿದ್ದವರು ಬಿಜೆಪಿಯ ಅಂದಿನ ಅಧ್ಯಕ್ಷರಾಗಿದ್ದ LK ಅಡ್ವಾಣಿ. ಅವರ ಪಕ್ಕ ನಿಂತಿದ್ರು ಪ್ರಮೋದ್ ಮಹಾಜನ್ ಮತ್ತು ನರೇಂದ್ರ ದಾಮೋದರ್ ದಾಸ್ ಮೋದಿ. ಸೋಮನಾಥದಿಂದ ಹೊರಟ ಅಡ್ವಾಣಿಯ ರಥಯಾತ್ರೆ ಕೇವಲ ಒಂದು ವಾಹನ ಜಾಥವಷ್ಟೇ ಆಗಿರಲಿಲ್ಲ, ಅದು ಬಿಜೆಪಿಯನ್ನು ದೆಹಲಿಯ ಗದ್ದುಗೆಗೆ ಕೊಂಡೊಯ್ದ ಮಹಾರಥೋತ್ಸವವಾಗಿತ್ತು. ವಿಶೇಷವೆಂದರೆ ಅಡ್ವಾಣಿ ರಥಯಾತ್ರೆಯ ಟ್ರಕ್ನ ಚಾಲಕನಾಗಿದ್ದವರು ಮುಂಬಯಿಯ ಸಲೀಂ ಮಕ್ಕಾನಿ. ರಥದ ಮೇಲುಪ್ಪರಿಗೆಯಲ್ಲಿ ನಿಂತು ಅಡ್ವಾಣಿ ಅಯೋಧ್ಯೆಯ ಮಂದಿರದ ನಿರ್ಮಾಣಕ್ಕಾಗಿ ಆವೇಶಭರಿತರಾಗಿ ಮಾತನಾಡುತ್ತಿದ್ದರೆ, ಕೆಳಗೆ ಸ್ಟೇರಿಂಗ್ ಹಿಡಿದು ರಥ ಚಲಾಯಿಸುತ್ತಿದ್ದವರು ಸಲೀಂ ಭಾಯ್. ಮುಂಬಯಿಯ ಒಂದು ಗ್ಯಾರೇಜ್ನಲ್ಲಿ ಈ ಟ್ರಕ್ಗೆ ರಥದ ರೂಪ ಕೊಡಲಾಗಿತ್ತು. ಆ ಗ್ಯಾರೇಜ್ಗೆ ನರೇಂದ್ರ ಮೋದಿಯವರೇ ಖುದ್ದು ರಥಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಂದು ಕೊಟ್ಟಿದ್ರು. ರಥ ನಿರ್ಮಾಣದ ಉಸ್ತುವಾರಿ ಹೊತ್ತಿದ್ದ ನರೇಂದ್ರ ಮೋದಿಯವರು ಗ್ಯಾರೇಜ್ಗೆ ಬಂದು ನಿರ್ದೇಶನಗಳನ್ನು ಕೊಡುತ್ತಿದ್ರು. ಭಾರತದ ರಾಜಕಾರಣಕ್ಕೆ ಹೊಸ ಭಾಷೆ ಬರೆದಿತ್ತು ಆ ರಥಯಾತ್ರೆ. ಆ ರಥವೇ ಮೋದಿಯವರನ್ನು ಈಗಲೂ ಮುಂದುವರಿಸುತ್ತಿರೋದು.